ಈ ಪರಿಶುದ್ಧ ಮಹಿಳಾ ಭಾನುವಾರದ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಈ ನಮ್ಮ ಪರಿಶುದ್ಧ ಆರಾಧನೆ ಪ್ರಾರಂಭವು ತಂದೆ, ಕುಮಾರ, ಪವಿತ್ರಾತ್ಮೆಂಬ ಸರ್ವಶಕ್ತ ದೇವರ ಹೆಸರಿನಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವೆಲ್ಲರೂ ತಿಳಿದುಕೊಂಡು ಹಾಡುವಂತಹ ಸಂಗೀತಗಳಲ್ಲಿ 35, 35 ಈವರೆಗೆ ದೇವರು ಸಹಾಯ ಮಾಡಿದ್ದಾನೆ. ಈಗ ಮಹಿಳಾ ಅನ್ಯೋನ್ಯ ಕೂಟದವರಿಂದ ಆರಾಧನಾ ಕ್ರಮ ನಡೆಸಲ್ಪಡುವುದು. ಈ ಮಹಿಳಾ ಭಾನುವಾರದ ಆರಾಧನೆಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಘನಸ್ತುತಿ ಆರಾಧನೆಯಿಂದ ಮುಂದುವರಿಯುವುದು. ಸರ್ವ ಸೃಷ್ಟಿಗಳ ಮೂಲ ಕರ್ತನಾದ ನಮ್ಮ ಪರಲೋಕದ ಪಿತನೇ, ಸರ್ವ ಸೃಷ್ಟಿಗಳ ತಂದೆಯೇ, ಅರಸನೇ, ಸೇನಾಧೀಶ್ವರನಾದ ದೇವರೇ, ಪರಿಶುದ್ಧನು 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 ದೂತಗಣಗಳ ಒಡೆಯನಾದ ದೇವರೇ, ನಿತ್ಯ ನಿರಂತರವಾಗಿ ದೂತರ ಮೂಲಕ ಸ್ತುತಿಗೆ ಆರಾಧನೆಗೆ ಪಾತ್ರರಾದವರೇ, ಸರ್ವ ಸೃಷ್ಟಿಗಳೊಂದಿಗೆ ಸ್ತ್ರೀಯರನ್ನು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ತಂದೆಯೇ, ಅನುದಿನವೂ ನಮ್ಮ ಜೀವಿತ ಭಾರವನ್ನು ಹೊರುತ್ತಾ ನಮ್ಮ ಅಗತ್ಯಗಳಿಗೆ ಸ್ಪಂದಿಸುತ್ತಿರುವ ದೇವರೇ, ಈ ಲೋಕದಲ್ಲಿ ಸ್ತ್ರೀಯರನ್ನು ಕೀಳಾಗಿ ತಾತ್ಸಾರ, ಉದಾಸೀನತೆ, ಅಗೌರವ, ಅಸಮಾನತೆಯಿಂದ ಕಂಡಾಗಲೂ
ನಮ್ಮ ಮೇಲೆ ನೀವು ಸುರಿಸಿದ ದಯೆ, ಕರುಣೆ, ಪ್ರೀತಿ, ಸಮಾನತೆಯ ಹೃದಯಕ್ಕಾಗಿ ದೇವರೇ ನಿನಗೆ ಘನವಾದ ಸ್ತುತಿ, ಸ್ತೋತ್ರ ಅರ್ಪಿಸುತ್ತೇವೆ. ಈ ಲೋಕದ ಸಮಾಜ, ಸಭೆ, ಆರ್ಥಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಗೌರವಯುತ ಸ್ಥಾನದಲ್ಲಿರಿಸಿ ನಿನ್ನ ಸಾಧನೆಗಳಿಗಾಗಿ ಉಪಯೋಗಿಸಿ ಮಹತ್ತಾದ ಅದ್ಭುತ ಮಹಿಮೆ ಕಾರ್ಯಗಳು ನಡೆಸಿದ ಪ್ರಭುವೇ, ನಿನಗೆ ಮಹಿಳೆಯರು ತಮ್ಮ ಸಮಾನತೆಗಾಗಿ, ನ್ಯಾಯಕ್ಕಾಗಿ, ಸ್ಥಾನಮಾನಕ್ಕಾಗಿ, ಅನ್ಯಾಯ, ಹಿಂಸೆ, ದೌರ್ಜನ್ಯಗಳ ವಿರುದ್ಧ ಹೋರಾಡಲು ನಾಯಕಿಯರನ್ನು ಎಬ್ಬಿಸಿರುವುದಕ್ಕಾಗಿ ಪಾಪದ ಆರೈಕೆಗೆ ಕರೆ. ನಮ್ಮಲ್ಲಿ ಪಾಪವಿല്ലെಂದು ನಾವು ಹೇಳಿಕೊಳ್ಳುವುದಾದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ತಪ್ಪು ದೋಷಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು, ಕ್ಷಮಿಸುವಾತನಾಗಿದ್ದಾನೆ. ನಿಮಗೆ ಶಿರವಾಗಿ ನಂಬಿಕೆವು. ನಮ್ಮ ಪ್ರಾರ್ಥನೆಯನ್ನು ಆಲಿಸು ತಂದೆಯೇ. ಆಮೆನ್. ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಮ ಪ್ರೀತಿಯುಳ್ಳ ದೇವರೇ, ನಾವು ತಿಳಿಯದೆ ಅಪರಾಧಗಳನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಪಾಪಗಳನ್ನು ಮನ್ನಿಸಿ ಬಿಡುಗಡೆಗೊಳಿಸಿ. ನಾವು ಇತರರ ಬಗ್ಗೆ ಕೀಳಾಗಿ ಮಾಡಿದ್ದೇವೆ, ಮಾತಾಡಿದ್ದೇವೆ, ಗದರಿಸಿದ್ದೇವೆ, ಖಂಡಿಸಿದ್ದೇವೆ. ನಮ್ಮನ್ನು ಅನೇಕ ವೇಳೆ ಹೆಚ್ಚಿಸಿಕೊಂಡಿದ್ದೇವೆ. ಇತರರನ್ನು ಪ್ರೀತಿ ಮಾಡದೆ ಹೋಗಿದ್ದೇವೆ. ನಿನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆಯದೆ ಹೋಗಿದ್ದೇವೆ. ಕಷ್ಟದಲ್ಲಿರುವವರಿಗೆ ಸಹಾಯಕ್ಕಾಗಿ ನೆರವನ್ನು ನೀಡುವುದರಲ್ಲಿ ವಿಫಲರಾಗಿದ್ದೇವೆ. ದಯ ತೋರಿ ನಮ್ಮನ್ನು ಮನ್ನಿಸು. ಆಮೆನ್. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬಿಳುಪಾಗುವುದು, ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗಿದ್ದರು. ನಿಮ್ಮ ಎಲ್ಲ ದೇವರು ನಿಮ್ಮನ್ನು ಎಲ್ಲ ಪಾಪಗಳಿಂದ ಕ್ಷಮಿಸಿ ಬಿಡುಗಡೆಗೊಳಿಸಿದ್ದಾನೆ. ಆಮೆನ್. ಈ ಮಹಿಳಾ ಭಾನುವಾರದ ಆರಾಧನೆಗೆಂದು ನೇಮಿತವಾಗಿರುವ ಸತ್ಯವೇದದಿಂದ ವೇದ ಭಾಗಗಳು ಓದಲ್ಪಡುವುದು. ಹಳೆಯ ಒಡಂಬಡಿಕೆಯ ಭಾಗದಿಂದ ಅರಣ್ಯಕಾಂಡ ಅಧ್ಯಾಯ 27 5ರಿಂದ 11 ವಚನಗಳು. ಮೋಶೆಯು ಅವರ ಪ್ರಾರ್ಥನೆಯನ್ನು ಯೆಹೋವನ ಬಳಿಯಲ್ಲಿ ವಿಚಾರಿಸಲಾಗಿ ಆತನು ಅವನಿಗೆ ಆಜ್ಞಾಪಿಸಿದ್ದೇನೆಂದರೆ, ಚಲ್ಪಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ. ಅವರ ತಂದೆಯ ಕುಲದವರೊಂದಿಗೆ
ಮತ್ತು ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ಮಗಳು ಇಲ್ಲದ ಪಕ್ಷಕ್ಕೆ ಅವನ ಸ್ವಾಸ್ಥ್ಯವನ್ನು ಅವನ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಅಣ್ಣ ತಮ್ಮಂದಿರಿಲ್ಲದ ಪಕ್ಷಕ್ಕೆ ತಂದೆಯ ಅಣ್ಣ ತಮ್ಮಂದಿರಿಗೆ ಕೊಡಬೇಕು. ಇವರು ಇಲ್ಲದಿದ್ದರೆ ಕುಲದವರಲ್ಲಿ ಸಮೀಪ ಬಂಧುವಿಗೆ ಕೊಡಬೇಕು. ಇವನೇ ಅದನ್ನು ಅನುಭವಿಸಲಿ. ಯೆಹೋವನು ಮೋಶೆಗೆ ಅಪ್ಪಣೆ ಮಾಡಿದ ಈ ತೀರ್ಮಾನವು ಇಸ್ರಾಯೇಲರಿಗೆ ನ್ಯಾಯ ವಿಧಿಯಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ. ಹಾಡುವ ಸಂಕೀರ್ತನೆಗಳಲ್ಲಿ 15, 1 ಮತ್ತು 3 ಚರಣಗಳು. ಪತ್ರಿಕಾ ಭಾಗದಿಂದ ದೇವರ ವಾಕ್ಯ ಓದಲ್ಪಡುವುದು. ಈ ಮಹಿಳಾ ಭಾನುವಾರದ ದಿನಕ್ಕಾಗಿ ಆರಿಸಿಕೊಂಡ ದೇವರ ವೇದವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯ ಅಧ್ಯಾಯ 16 ವಚನಗಳು 11ರಿಂದ 15. ಅಪೋಸ್ತಲರ ಕೃತ್ಯಗಳು 16 ವಚನಗಳು 11ರಿಂದ 15. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಕ್ಕೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಹುಟ್ಟಿದೆವು. ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆಯನ್ನು ಸ್ಥಾಪಿಸಿದ್ದು ಪೌಲ ಸೀಲರು ಸೆರೆಯಲ್ಲಿ ಬಿದ್ದದ್ದು, ಭೂಕಂಪ ಉಂಟಾಗಿ ಅವರು ಬಿಡಿಸಲ್ಪಟ್ಟರು. ಫಿಲಿಪ್ಪಿ ಎಂಬುದು ಮಕದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ರುಗ್ಗಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವರು, ತುವತೈರ ಎಂಬ ಊರಿನವರು.
ದೇವಭಕ್ತಳೂ ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರಲಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದೇ. ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಎದ್ದು ನಿಂತು ಹಾಡುವ ಸಂಗೀತಗಳಲ್ಲಿ 147 ಪ್ರಾರಂಭದ 2 ಚರಣಗಳು. ನಾವು ನಿಂತುಕೊಂಡಿರುವಂತೆ ಸ್ವಾರ್ಥ ಭಾಗದಿಂದ ದೇವರ ವಾಕ್ಯ ಓದಲ್ಪಡುವುದು. ಈ ದಿನದ ಆರಾಧನೆಗಾಗಿ ಆರಿಸಿಕೊಂಡಂಥ 3ನೇ ವೇದ ಭಾಗವು ಸುವಾರ್ಥ ಭಾಗದಿಂದ ಶ್ರೀ ಯೋಹಾನನು ಬರೆದ ಸುವಾರ್ಥ 4ನೇ ಅಧ್ಯಾಯ ವಚನಗಳು 27ರಿಂದ 30ರವರೆಗೆ ಮತ್ತು 39ನೇ ವಚನ. ಶ್ರೀ ಯೋಹಾನನು ಬರೆದ ಸುವಾರ್ಥ 4ನೇ ಅಧ್ಯಾಯ 27ರಿಂದ 29ರವರೆಗೆ ಮತ್ತು 39ನೇ ವಾಕ್ಯ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೇನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರು ಅನೇಕರು ಆತನನ್ನು ನಂಬುವವರಾದರು ಎಂಬುವಂಥದ್ದೇ. ಕ್ರಿಸ್ತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಹಾಗೆ ನಿಂತಿರುವಂತೆ ಉತ್ತರ ಪ್ರತ್ಯುತ್ತರವಾಗಿ ಓದೋಣ. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನೆಗಳು 119ನೇ ಅಧ್ಯಾಯ 57ರಿಂದ 64ರವರೆಗೆ. ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ. ನಿನ್ನ ನುಡಿಗನುಸಾರವಾಗಿ ನನಗೆ ಆಸನ್ನನಾಗು. ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ದುಷ್ಟರ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಮರೆಯಲಿಲ್ಲ. ನಿನ್ನ
ಮಧ್ಯರಾತ್ರಿಯಲ್ಲಿ ಹೇಳುವೆನು. ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು. ಯೆಹೋವನೇ, ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿದೆ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಸಭೆಯವರು ಕುಳಿತುಕೊಳ್ಳುವಂತೆ ವಿನಂತಿ. ಮಹಿಳಾ ಅನ್ಯೋನ್ಯ ಕೂಟದವರಿಂದ ವಿಶೇಷ ಗೀತೆ.
ನಮ್ಮನ್ನು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧ ಮಾಡಿಕೊಳ್ಳಲು ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು ಎಂಬ ಸಂಗೀತದ ಒಂದು ಚರಣವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ಈ ಪರಿಶುದ್ಧ ಮಹಿಳಾ ಭಾನುವಾರದ ಆರಾಧನೆಯಲ್ಲಿ ದೇವ ಸಂದೇಶ ನೀಡಲು ಅವಕಾಶ ಕೊಟ್ಟ ದೇವರಿಗೆ ಸ್ತೋತ್ರ ಮತ್ತು ಸಭಾಪಾಲಕರಿಗೆ, ಸಭಾಪಾಲನ ಸಮಿತಿಗೂ ಹಾಗೂ ಸಭೆ ಎಲ್ಲರಿಗೂ ಧನ್ಯವಾದಗಳು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ಮಹಿಳಾ ಭಾನುವಾರದ ಆರಾಧನೆಯ ಧ್ಯಾನಕ್ಕಾಗಿ ಮುಖ್ಯ ವಿಷಯ, ಸಮಾಜದಲ್ಲಿ ಮಹಿಳೆಯರು ಬದಲಾವಣೆ ತರುವವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಹಿಳಾ ಅನ್ಯೋನ್ಯ ಕೂಟದ ಆರಾಧನೆಗೆ ಸ್ವಾಗತಿಸಿ ವಂದಿಸುತ್ತೇನೆ. ದೇವರು ಸೃಷ್ಟಿಯ ಕಾಲದಲ್ಲಿ ತನ್ನ ಸ್ವರೂಪದಲ್ಲಿ ಸ್ತ್ರೀಯನ್ನು ಉಂಟು ಮಾಡಿದನು ಎಂದು ಆದಿಕಾಂಡ 1ನೇ ಅಧ್ಯಾಯ 27 ಮತ್ತು 28ರಲ್ಲಿ ಬರೆಯಲ್ಪಟ್ಟಿದೆ. ಸೃಷ್ಟಿಯಾದ ಕಾಲದಿಂದಲೂ ಸ್ತ್ರೀಯರು ತಮ್ಮ ಜೀವಿತದಲ್ಲಿ ಕಂಡ ಕಷ್ಟ, ಸಂಕಟ, ಅವಮಾನ, ನೋವು, ಹಿಂಸೆಗಳ ನಡುವೆ ದೇವರು ಅವರೊಂದಿಗೆ ಇದ್ದು ಎಲ್ಲವುಗಳಿಂದ ಬಿಡಿಸಿ ಕಾಪಾಡಿ ನಡೆಸಿದ್ದಾರೆ. ದೇವರು ಸ್ತ್ರೀಯರನ್ನು ಪ್ರೀತಿಯಿಂದ ಕಂಡರು, ತನ್ನ ಸೇವೆಯಲ್ಲಿ ಅವರನ್ನು ಪ್ರತಿಷ್ಠಿಸಿ ನೇಮಿಸಿದರು. ಉದಾಹರಣವಾಗಿ, ನ್ಯಾಯ ಸ್ಥಾಪಕಳಾದ ದೆಬೋರನು ಇಸ್ರಾಯೇಲರಿಗೆ ನ್ಯಾಯ ತೀರಿಸುತ್ತಿದ್ದ ಪ್ರವಾದಿನಿ. ಸ್ತ್ರೀಯರು ಕುಟುಂಬದಲ್ಲಿ, ಸಮಾಜದಲ್ಲಿ, ಆರ್ಥಿಕ ರಾಜಕೀಯ ಹಾಗೂ ಸಭಾ ಸೇವೆ, ಸುವಾರ್ತೆ ನೀಡುವಲ್ಲಿಯೂ ಅಮೋಘ ಸೇವೆ ಸಲ್ಲಿಸಲು ದೇವರು ಅವರಿಗೆ ಬಲ, ಶಕ್ತಿ, ಧೈರ್ಯ, ತನ್ನ ಆತ್ಮನ ಬಲ ನೀಡಿ ಅದ್ಭುತವಾಗಿ ನಡೆಸುತ್ತಿದ್ದಾರೆ. ಉದಾಹರಣವಾಗಿ, ಶ್ರೀಮತಿ ಇಂದಿರಾ ಗಾಂಧಿ, ಐಡಾ ಸ್ಕಡರ್, ಪಂಡಿತ್ ರಾಮಾಭಾಯ್, ಬೆನ್ಸರ್ ಭುಟ್ಟೋ, ಮಿಸ್ ಹಾವತ್, ಬೇಗಂ ಖಲೀದಾ, ಮೈಕೆಲ್ ಏಂಜಲಾ. ಅರಣ್ಯಕಾಂಡ 27ನೇ ಅಧ್ಯಾಯ 5, 6, 8 ವಚನಗಳಲ್ಲಿ ತಿಳಿಸಿರುವ ಹಾಗೆ ಮೋಶೆ ದೇವರ ಬಳಿಯಲ್ಲಿ ಸ್ವಾಸ್ಥ್ಯವನ್ನು ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ನೀಡುವ ಕುರಿತು ವಿಚಾರಿಸಲಾಗಿ ದೇವರು ಚಲ್ಪಹಾದನು ಹೆಣ್ಣು ಮಕ್ಕಳಿಗೂ ತಂದೆಯ ಸ್ವಾಸ್ಥ್ಯವನ್ನು ಕೊಡಬೇಕೆಂದು ಆಜ್ಞಾಪಿಸುತ್ತಿದ್ದಾರೆ. ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಬಂದಿರುವ ಸಂಪ್ರದಾಯ, ಆಚರಣೆ, ಪದ್ಧತಿ ಏನೆಂದು ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವುದರಿಂದ ಅವರಿಗೆ ಆಸ್ತಿಯಲ್ಲಿ ಪಾಲು ಕೊಡುತ್ತಿರಲಿಲ್ಲ. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಸಹ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಸ್ವತ್ತಿನಲ್ಲಿ ಪಾಲು ನೀಡಲು ಆಜ್ಞೆ ಹೊರಡಿಸಿದೆ. ಹೆಣ್ಣು ಮಕ್ಕಳಿಗೆ ಕುಟುಂಬ ಸಮಾಜದಲ್ಲಿ
ದೇಶದಲ್ಲಿ ಸಮಾನತೆ ಸಿಗುವಂತಾಗಬೇಕು. ಅಪೊಸ್ತಲರ ಕೃತ್ಯಗಳು 16 ಅಧ್ಯಾಯ 12-15 ವಚನಗಳಲ್ಲಿ ಪೌಲಶೀಲರಿಂದ ದೇವರ ಶುಭವಾರ್ತೆ ಕೇಳಿಸಿಕೊಂಡ ದೇವಭಕ್ತಿಯಾದ ಲುದ್ಯಳು ಕುರಿತು ಬರೆಯಲ್ಪಟ್ಟಿದೆ. ಆಕೆ ಸಾಮಾನ್ಯ ಸ್ತ್ರೀ, ಧೂಮ್ರವರ್ಣದ ವಸ್ತು ಮಾರುವವಳು, ಧೈರ್ಯವಂತೆ, ತುಬತ್ತೈರ ಊರಿನವಳು. ದೇವರ ಶುಭವಾರ್ತೆ ಕೇಳಿದರಿಂದ ದೇವರು ಆಕೆಯ ಹೃದಯವನ್ನು ತೆರೆದನು. ತನ್ನ ಮನೆಯವರೊಂದಿಗೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟರು. ಯೇಸು ಮಾರ್ತಾ ಮರಿಯಳ ಮನೆಗೆ ಹೋಗಿದ್ದಾಗ ಮರಿಯಳು ಕ್ರಿಸ್ತನ ಪಾದಗಳ ಬಳಿ ಕುಳಿತು ದೇವರ ವಾಕ್ಯವನ್ನು ಕೇಳುತ್ತಿದ್ದಳು. ಮಾರ್ತಳು ಮನೆ ಕೆಲಸದಲ್ಲಿ ಗಡಿಬಿಡಿಯಾಗಿದ್ದಳು. ತನ್ನ ಕೆಲಸಕ್ಕೆ ಸಹಾಯ ಮಾಡಲು ಯೇಸುವಿನ ಬಳಿ ಮರಿಯಳನ್ನು ಕಳುಹಿಸಿಕೊಡು ಎಂದು ಮನವಿ ಮಾಡಲು ಯೇಸು ಕ್ರಿಸ್ತನು, ಮಾರ್ತಾಳೇ, ನೀನು ಅನೇಕ ವಿಷಯಗಳಲ್ಲಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಬಿದ್ದಿದ್ದಿ. ಬೇಕಾಗಿರುವುದು ಒಂದು. ಮರಿಯಾಳು ಉತ್ತಮವಾದ ದೇವರ ವಾಕ್ಯವನ್ನು ಆರಿಸಿಕೊಂಡಿದ್ದಾಳೆ. ಅದು ಶಾಶ್ವತ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದರು. ಈ ಮೂಲಕ ಯೇಸು ಆಕೆಯ ಲೋಕದ ವಿಚಾರ, ಗಡಿಬಿಡಿ, ಒತ್ತಡಗಳಿಂದ ಬಿಡುಗಡೆ ಮಾಡುತ್ತಾರೆ ಮತ್ತು ಆಕೆಯ ಇಹಲೋಕದ ಕಣ್ಣುಗಳಿಂದ ಬಿಡಿಸಿ ಆತ್ಮದ ಕಣ್ಣನ್ನು ತೆರೆದರು. ಈ ಸಮಯದಲ್ಲಿ ರೂತಳ ಮಾತನ್ನು ನೆನೆಸಿಕೊಳ್ಳೋಣ. ತನ್ನ ಅತ್ತೆ ನವೋಮಿಗೆ, ನೀನು ಎಲ್ಲಿ ಇರುತ್ತೀಯೋ ಅಲ್ಲಿ ನಾನಿರುವೆ. ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ನೀನು ಎಲ್ಲಿ ಸಾಯುತ್ತೀಯೋ ಅಲ್ಲೇ ನಾನು ಸಾಯುವೆ. ತನ್ನ ಸುಖಭೋಗಗಳಿಗಿಂತ ತನ್ನ ಅತ್ತೆಯನ್ನು ಎಷ್ಟೊಂದು ಪ್ರೀತಿಸಿದಳು ಎಂದು ತಿಳಿದುಕೊಳ್ಳುತ್ತೇವೆ. ಯಹೂದ್ಯರಿಗೆ ಅಪಾಯ ಇದೆ ಎಂದು ತಿಳಿದು ಅವರನ್ನು ರಕ್ಷಿಸಲು ರಾಣಿಯಾದ ಎಸ್ತರನ್ನು ಮಾಡಿದ ಹೋರಾಟ, ಪ್ರಾರ್ಥನೆ, ಉಪವಾಸ, ಪಶ್ಚಾತ್ತಾಪ, ರಾಜನ ಬಳಿ ಬಿನ್ನಹ ಇವುಗಳನ್ನು ನೆನೆಸಿಕೊಳ್ಳೋಣ. ದೇವರು ಆಕೆಯ ಮೂಲಕವಾಗಿ ಯಹೂದ್ಯರನ್ನು ರಕ್ಷಿಸಿದನು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 27-30 ತಿಳಿಸಿರುವ ಹಾಗೆ ಸಮಾರ್ಯದ ಸ್ತ್ರೀಯ ಸಂಗಡ ಯೇಸು ಮಾತನಾಡುವುದು ಆಕೆಯ ಹಿಂದಿನ ಪಾಪದ ಕೃತ್ಯಗಳನ್ನು ಬಯಲು ಮಾಡುವಾಗ ಆಕೆ ಆಶ್ಚರ್ಯಪಟ್ಟಳು. ಇಂತಹ ಗುರುವನ್ನು ನೋಡಿಲ್ಲ ಎಂದು ಊರೊಳಗೆ ಹೋಗಿ ಅನೇಕ ಜನರನ್ನು ಯೇಸುವಿನ ಬಳಿಗೆ ನಡೆಸಿದಳು. ಆಕೆ ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ನುಡಿದಳು. ಈ ಸ್ತ್ರೀಯ ಮೂಲಕ ಅನೇಕ ಜನರು ಯೇಸುವನ್ನು ನಂಬಿ ಲೋಕರಕ್ಷಕನೆಂದು ಅರಿತುಕೊಂಡರು. ಈಕೆ ಅನ್ಯರು ಯೇಸು ಕ್ರಿಸ್ತನಲ್ಲಿ ಧರ್ಮ, ಭಾಷೆ, ಜಾತಿಯ ಭೇದವಿಲ್ಲ. ಎಲ್ಲ ಸ್ತ್ರೀಯರನ್ನು ಪ್ರೀತಿಸುತ್ತಾರೆ, ಎಲ್ಲರನ್ನು ರಕ್ಷಿಸುತ್ತಾರೆ, ಎಲ್ಲರನ್ನು ತನ್ನ ಬಳಿಗೆ ಕರೆಯುತ್ತಾರೆ. ನಮ್ಮ ಕಷ್ಟ, ನೋವು, ಬಾಧೆಗಳ ಹಿಂಸೆ, ಬಂಧನ, ಯಾವುದೇ ಸಮಸ್ಯೆ ಇದ್ದರೂ ಯೇಸು ನಮ್ಮನ್ನು ಪ್ರೀತಿಸಿ ಬಿಡುಗಡೆ ಮಾಡುವವರು. ಹಲವಾರು ದೇವಭಕ್ತಿಯರು ಅವರ ಜೀವಿತ ಸಾಕ್ಷಿ, ತ್ಯಾಗ, ಹೋರಾಟ, ಹಲವಾರು ಸ್ತ್ರೀಯರ ಸೇವೆ ನಮಗೆ ಸ್ಫೂರ್ತಿ ಹಾಗೂ ಆದರ್ಶಪ್ರಾಯವಾಗಿದೆ. ನಾವು ಇರುವ ಸ್ಥಿತಿಯಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸೋಣ. ಮಕ್ಕಳಾಗಿ ಬದುಕುವಂತೆ ನಮಗೆ ಬಲ ನೀಡಲಿ.
ಮಹಿಳೆಯರಾಗಿ ಸಭೆ, ಸಮಾಜ, ದೇಶದಲ್ಲಿ ನಮ್ಮ ಪಾತ್ರವೇನು? ದೇವರು ನಮಗೆ ಅನುಗ್ರಹಿಸಿರುವ ತಲಾಂತು, ಜ್ಞಾನ, ಬಲ, ಶಕ್ತಿಯನ್ನು ದೇವರ ಮಹಿಮೆಗಾಗಿ ಉಪಯೋಗಿಸುತ್ತಿದ್ದವೋ ಎಂದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಾವು ನಿನ್ನ ಮಕ್ಕಳಾಗಿ ನಮಗೆ ಕೊಟ್ಟ ಜವಾಬ್ದಾರಿಗೆ ಸೇವೆಯನ್ನು ನಿಷ್ಠೆಯಿಂದ ಮಾಡುವುದಕ್ಕೆ ಬಲ ನೀಡಿ ನಡೆಸು. ಆಮೇನ್. ಅಪೊಸ್ತಲರ ವಿಶ್ವಾಸ ಸೂತ್ರ 128, 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಸಭೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಡಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ನಿಂತುಕೊಂಡಿರುತ್ತಾರೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಆಪ್ತರ ನೀತಿಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಸಭೆಯ ಕಾರ್ಯದರ್ಶಿಗಳಿಂದ ಸಭಾ ಪ್ರಕಟಣೆ. ನಂತರ ನಮ್ಮ ಮಹಿಳಾ ಅನ್ಯೋನ್ಯ ಕೂಟದ ಕಾರ್ಯದರ್ಶಿಗಳಿಂದ ವರದಿ ಕೇಳಿಸಿಕೊಳ್ಳೋಣ. ಸಭಾ ಪ್ರಕಟಣೆಗಳು. ವಿಮೆನ್ಸ್ ಸಂಡೇ ಮಹಿಳಾ ಭಾನುವಾರವನ್ನಾಗಿ ಈ ದಿನ ಆಚರಿಸಿಕೊಳ್ಳಲಾಗುತ್ತಿದೆ. ಪ್ರೀತಿಯ ದೇವಜನರೇ, ಈ ದಿನದ ಪರಿಶುದ್ಧವಾದ ಆರಾಧನೆಗೆ ಸೇರಿ ಬಂದಿರುವ ನಿಮ್ಮೆಲ್ಲರನ್ನು ಹಾಗೂ ಇತರ ಸಭೆಗಳಿಂದ ನಮ್ಮೊಡನೆ ಪಾಲ್ಗೊಂಡಿರುವ ದೇವಜನರನ್ನು ಸಭಾಪಾಲನ ಸಮಿತಿಯು ಮತ್ತು ಮಹಿಳಾ ಮಂಡಲ ಅನ್ಯೋನ್ಯ ಕೂಟದ ಪರವಾಗಿಯೂ ನಾನು ನಿಮ್ಮನ್ನು ಸ್ವಾಗತಿಸಿ ಮತ್ತು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವರಾಗಿದ್ದೇವೆ. ಈ ದಿನದ ಪರಿಶುದ್ಧವಾದ ಆರಾಧನೆಯಲ್ಲಿ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ವಿಶೇಷವಾಗಿ ದೈವ ಸಂದೇಶವನ್ನು ನೀಡಿರುವಂಥ ನಮ್ಮ ಅಮ್ಮನವರೇ ಆದಂಥ ಶ್ರೀಮತಿ ಸೆಲ್ವಿ ಪ್ರಿಯ ಅಮ್ಮನವರು ನಮ್ಮೆಲ್ಲರಿಗೂ ದೈವ ಸಂದೇಶವನ್ನು ನೀಡಿರುತ್ತಾರೆ. ಸಭೆಯ ಪರವಾಗಿಯೂ ಮತ್ತು ಸಭಾಪಾಲನ ಸಮಿತಿ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುವರಾಗಿದ್ದೇವೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ಕೋವಿಡ್-19 ನಾವು ಹೊರಗಡೆ ಹೋಗೋದು ದುಸ್ತರವಾಗಿರುವುದರಿಂದ ಸಭೆಯ ದೇವಜನರಿಗೆ ಯಾವುದೇ ವಾಕ್ಯದ ಕೊರತೆ ಇಲ್ಲದಂತೆ ನಡೆಸುವುದಕ್ಕಾಗಿ ನಮ್ಮ ಅಯ್ಯನವರು ಯೂಟ್ಯೂಬ್ ಮುಖಾಂತರ ದೈವ ಸಂದೇಶವನ್ನು ಪ್ರತಿ ಭಾನುವಾರ ನಡೆಸಲಿದ್ದಾರೆ. ಹಾಗೂ ಅದು ಮಾತ್ರವಲ್ಲದೆ ವಾರದ ಎಲ್ಲ ದಿನಗಳಲ್ಲಿ ವಿಶೇಷವಾಗಿ ಸಭೆಯನ್ನು ಎಲ್ಲ ಅಂಗಾಂಗಗಳ ಮುಖಾಂತರ ಅವರು ದೈವ ಸಂದೇಶದಲ್ಲಿ ನಡೆಸಲಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಸಭೆಯ ಪರವಾಗಿ ಸಭಾಪಾಲನ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳು.
ಈ ದಿಶೆಯಲ್ಲಿ ಯೂಟ್ಯೂಬ್ ಮುಖಾಂತರ ಎಡಿಟಿಂಗ್ ಮತ್ತು ಸಂಪರ್ಕ ಕಲ್ಪಿಸುವುದಕ್ಕಾಗಿ ಶ್ರೀ ಸಾಲ್ಮೋನ್ ಅರ್ಪತರಾಜ್ ಇವರಿಗೂ ಕೂಡ ಸಭೆಯ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿಯೂ ತುಂಬ ಹೃದಯಗಳನ್ನು ಅರ್ಪಿಸುವವರಾಗಿದ್ದೇವೆ. ಪ್ರಿಯರೇ, ಕಳೆದ ವಾರದಲ್ಲಿ ದೇವಜನರಿಂದ ಕೂಡಿಕೆಯಾದ ಕಾಣಿಕೆ ವಿವರಗಳು ಇಂತಿವೆ. ಚೀಲದಿಂದ ಬಂದ ಕಾಣಿಕೆ 5,380 ರೂಪಾಯಿಗಳು. ಕೃತಜ್ಞತಾ ಕಾಣಿಕೆ 8,100 ರೂಪಾಯಿಗಳು. ದಶಮಾಂಶ 2,000 ರೂಪಾಯಿಗಳು ಮತ್ತು ದೀಕ್ಷಾ ಸ್ನಾನದ ಕಾಣಿಕೆ 500 ರೂಪಾಯಿಗಳು ಹಾಗೂ ಕಟ್ಟಡ ನಿಧಿಗಾಗಿ 50,000 ರೂಪಾಯಿಗಳು. ಒಟ್ಟು 65,950 ರೂಪಾಯಿಗಳು. ಈ ವಿಶೇಷವಾದ ಕಾಣಿಕೆಯಲ್ಲಿ ಕಟ್ಟಡ ನಿಧಿಗಾಗಿ ಉದಾರವಾಗಿ ಕಾಣಿಕೆ ಕೊಟ್ಟಂಥವರು ಶ್ರೀಯುತ ವಿಲ್ಸನ್ ಬಾಬು ಕುಟುಂಬದವರು 50,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಸಭೆಯ ಪರವಾಗಿಯೂ ಸಭಾಪಾಲಕ ಸಮಿತಿ ಪರವಾಗಿ ಕುಟುಂಬ ವರ್ಗಕ್ಕೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವಜನರೇ, ಭಾನುವಾರ ಯಥಾ ರೀತಿಯಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ಮ ಮನೆಗಳಲ್ಲೇ ಇದ್ದುಕೊಂಡು ದೈವ ಸಂದೇಶವನ್ನು ಕೇಳಿ ದೇವರ ಪ್ರೀತಿಗೆ ಪಾತ್ರರಾಗುವಂತೆ ನಿಮ್ಮನ್ನು ವಿಶೇಷವಾಗಿ ಕೇಳಿಕೊಳ್ಳುವರಾಗಿದ್ದೇವೆ. ವಿಶೇಷವಾಗಿ ನಮ್ಮ ಆಲಯದ ಕಾಮಗಾರಿಕೆ ಬಹುತೇಕ ಮುಗಿದಿದೆ ಹಾಗೂ ಸಣ್ಣ ಪುಟ್ಟ ಕೆಲಸಗಳ ಅದು ಹೊರತುಪಡಿಸಿದರೆ ಇನ್ನು ಒಂದೇ ಒಂದು ಕೆಲಸ, ದೊಡ್ಡದಾದ ಕೆಲಸ ಅಂದರೆ ಕ್ಯಾನಪಿ ಹಾಕುವುದು. ಮಳೆ ಬಿಸಿಲುಗಳಿಂದ ಮೇನ್ ಡೋರನ್ನು ಸಂರಕ್ಷಿಸುವ ಕಾರ್ಯ ಇರುತ್ತದೆ. ದಯವಿಟ್ಟು ಇದಕ್ಕೆ ತಮ್ಮ ಉದಾರವಾದ ಕಾಣಿಕೆಗಳನ್ನು ನೀಡುವಂತೆ ತಮ್ಮಲ್ಲಿ ಪ್ರೀತಿಯಿಂದ ವಿನಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಾಣಿಕೆಗಳನ್ನು ಕೂಡ ನೀವು ಆನ್ಲೈನ್ ಮುಖಾಂತರ ನೀಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಷ್ಟು ಮಾತ್ರವಲ್ಲದೆ ಕಳೆದ ದಿನಗಳಲ್ಲಿ ದೇವರ ಪ್ರೇರೇಪಣೆಯಂತೆ ಶ್ರೀಯುತ ಸರ್ವೋತ್ತಮರವರು ಅವರು ಗೇಟಿನ ಮುಂಭಾಗದ 7 ಕಂಬಗಳಿಗೆ ಅಲಂಕಾರದ ದೀಪಗಳನ್ನು ನೀಡಿರುತ್ತಾರೆ. 7 ದೀಪಗಳಿಗೆ ಸುಮಾರು ಒಂದು 20,000 ರೂಪಾಯಿಗಳಾಗಿರಬಹುದು. ಅದನ್ನು ಶ್ರೀಯುತ ಸರ್ವೋತ್ತಮ ಅವರ ಕುಟುಂಬದಿಂದ ನೀಡಿರುತ್ತಾರೆ. ಅವರಿಗೂ ಕುಟುಂಬದವರಿಗೂ ಸಭೆಯ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುವವರಾಗಿದ್ದೇವೆ. ಬರುವ ಭಾನುವಾರದಲ್ಲಿ ತಿಂಗಳ 5ನೇ ಭಾನುವಾರವಾಗಿರುತ್ತದೆ. ದೇವಜನರೇ, ತಿಂಗಳ 5ನೇ ಭಾನುವಾರ ನಿಮಗೆ ತಿಳಿದಂತೆ ಗಾಯನ ಆರಾಧನವಾಗಿರುತ್ತದೆ. ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ದಯವಿಟ್ಟು ಯಾರ್ಯಾರು ಆತನನ್ನು ಮಹಿಮೆಪಡಿಸಲು ಹಾಡುಗಳ ಮುಖಾಂತರ ನೀವು ಮಹಿಮೆಪಡಿಸಬೇಕು ಅಂತ ಇದ್ದಿದೆಯಾದರೆ ದಯವಿಟ್ಟು ತಮ್ಮ ಹೆಸರುಗಳನ್ನು ಅಯ್ಯನವರಿಗೆ ನೀಡುವಂತೆ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಬರುವ ವಾರದಲ್ಲಿ ಅನೇಕರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳಲಿದ್ದಾರೆ. ವಿಶೇಷವಾಗಿ ಇಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಿನ್ಸಿ, ಡಾಟರ್ ಆಫ್ ರಾಜಾ ಎಸ್, ಇವರಿಗೆ ಸಭೆಯ ಪರವಾಗಿಯೂ ಮತ್ತು ಸಭಾಪಾಲನ ಸಮಿತಿ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರುವರಾಗಿದ್ದೇವೆ. ಅದೇ ರೀತಿಯಾಗಿ ಅನೇಕರು ವಾರದಲ್ಲಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವವರು ಕಮಲಾ ಎಸ್, ಸನ್ ಆಫ್ ಶಂಕರ್, ಸಾಲ್ಮೋನ್ ಅರ್ಪತರಾಜ್, ಸನ್ ಆಫ್ ಸ್ಯಾಮ್ಸನ್ ಆನಂದ್ ಎಲ್ ಮತ್ತು ರಮಾ ಸುನಿಲ್, ವೈಫ್ ಆಫ್ ಸುನಿಲ್ ಎ ಸ್ಲಿಮ್ ಮತ್ತು ಮೆನ್ನಾ ಆರೋಹಿ, ಡಾಟರ್ ಆಫ್ ಆಲ್ವಿನ್ ರೊನಾಲ್ಡ್, ಅಲೈಸನ್ ಜಾನ್, ಡಾಟರ್ ಆಫ್ ಆಲ್ಬರ್ಟ್ ಮನೋರಾಜ್, ಅಖಿಲ್ ಜಯಸನ್, ಸನ್ ಆಫ್ ಸುನಿಲ್ ಕುಮಾರ್, ಜೆಸ್ಸಿ ಸಾರಾ, ವಿಲ್ಸನ್ ಗಾರ್ಡನ್, ಜಾನ್ ರಾಬರ್ಟ್ ಇವರೆಲ್ಲರೂ ತಮ್ಮ ಜನ್ಮದಿನಗಳನ್ನು ಆಚರಿಸಿಕೊಳ್ಳಲಿದ್ದಾರೆ. ಹಾಗೂ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಾ ಇರುವವರು ನವೀನ್ ಕುಮಾರ್ ಜೆ ಮತ್ತು ಆಶಾ ನವೀನ್, ಅರುಯಲ್ ಪ್ರವೀಣ್ ಆ್ಯಂಡ್ ಕ್ಯಾಥರಿನ್ ಸ್ಮಿತ್,
ವೆಂಕಟರಮಣ ಮತ್ತು ಲಕ್ಷ್ಮೀ ವೆಂಕಟ ಇವರು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲಿದ್ದಾರೆ. ಜನ್ಮದಿನವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೆ ಜನ್ಮದಿನದ ಶುಭಾಶಯಗಳು ಮತ್ತು ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೋರುವರಾಗಿದ್ದೇವೆ. ಸಭೆಯವರೇ, ನೆನಪಿರಲಿ, ಬರುವ ಭಾನುವಾರ 5ನೇ ಭಾನುವಾರ ಗಾಯನ ಆರಾಧನೆವಿರುತ್ತದೆ. ದಯವಿಟ್ಟು ದೇವರನ್ನು ಮಹಿಮೆಪಡಿಸುವ ಹಾಗೆ ತಮ್ಮ ಹೆಸರುಗಳನ್ನು ಅಯ್ಯನವರಿಗೆ ನೀಡುವಂತೆ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಮತ್ತೊಮ್ಮೆ ಮಹಿಳಾ ಮಂಡಳಿಯವರೆಲ್ಲರಿಗೂ ಈ ದಿನವನ್ನು, ಮಹಿಳಾ ಮಂಡಳಿಯ ದಿನವನ್ನು ಆಚರಿಸಿಕೊಳ್ತಿರೋ ಅವರಿಗೆ ವುಮೆನ್ಸ್ ಸಂಡೇ ಆಚರಿಸಿಕೊಳ್ಳುವವರೆಲ್ಲರಿಗೆ ಸಭೆಯ ಪರವಾಗಿಯೂ ಸಭಾಪಾಲನ ಸಮಿತಿ ಪರವಾಗಿಯೂ ವುಮೆನ್ಸ್ ಸಂಡೇ ಶುಭಾಶಯಗಳನ್ನು ಪ್ರೀತಿಯಿಂದ ಕೋರುವರಾಗಿದೆ. ಸಂತ ಬಾರ್ನಬಾ ಸಭೆಯ 2019-2020ನೇ ಸಾಲಿನ ವಾರ್ಷಿಕ ವರದಿ. ಈ ದಿನದ ಮಹಿಳಾ ಭಾನುವಾರದ ಆರಾಧನೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಡೆಸಲು ಧನ ಅಯ್ಯನವರಾದ ಬೆನ್ಯಾಮಿನ್ರವರು ಮುಂದೆ ನಿಂತು ನಡೆಸಿರುತ್ತಾರೆ. ಕೊರೋನಾ ಕಾಯಿಲೆ ಇರುವ ಕಾರಣದಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೈಬಿಡಲಾಗಿತ್ತು. ಈ ದಿನದ ಆರಾಧನೆಯಲ್ಲಿ ದೇವ ಸಂದೇಶವನ್ನು ನೀಡಿದ ಮಿಸ್ಸೆಸ್ ಸೆಲ್ವಪ್ರಿಯ ಅಮ್ಮನವರಿಗೂ ಧನ್ಯವಾದಗಳು. ಅಯ್ಯನವರಿಗೂ, ಅಮ್ಮನವರಿಗೂ ಹಾಗೂ ಸಭಾಪಾಲನಾ ಸಮಿತಿಯವರಿಗೂ ಧನ್ಯವಾದಗಳು. ಇಂದಿನ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಮಹಿಳಾ ಕೂಟದ ಪರವಾಗಿ ವಂದನೆಗಳು. ನಮ್ಮ ಸಭೆಯ ಮಹಿಳಾ ಕೂಟವು ಪ್ರತಿ ತಿಂಗಳ 3ನೇ ಭಾನುವಾರ ಆರಾಧನೆ ತರುವಾಯ ನಡೆಯುತ್ತದೆ. ವಿವಿಧ ಸಭೆಗಳಲ್ಲಿ ನಡೆಯುವ ಮಹಿಳಾ ಕೂಟಗಳಿಗೂ ಹಾಗೂ ವೈಟ್ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಿದ್ದೇವೆ. ದಿನಾಂಕ 1/1/2020 ನಡೆದ ಹೊಸ ವರ್ಷದ ಆರಾಧನೆಯಲ್ಲಿ ಮಹಿಳಾ ಕಡೆಯಿಂದ ಉಪಹಾರವನ್ನು ಏರ್ಪಡಿಸಲಾಗಿತ್ತು. ಅನಾರೋಗ್ಯ ಮತ್ತು ಅಪಘಾತ ಉಂಟಾದವರಿಗೆ ಪ್ರಾರ್ಥನೆ ಮಾಡಿ ಹಣ್ಣುಗಳನ್ನು ಮತ್ತು 5,000 ರೂಗಳನ್ನು ಕೊಡಲಾಗಿತ್ತು. 18 ವರ್ಷ ಮೇಲ್ಪಟ್ಟ ಯುವತಿಯರು ಪ್ರತಿ ತಿಂಗಳು Rs. 10 ಕೊಡಬೇಕೆಂದು ಮತ್ತು ಎನ್ರೋಲ್ಮೆಂಟ್ ಕಾರ್ಡಿಗಾಗಿ ಪ್ರತಿ ಮಹಿಳೆಯರು ವರ್ಷಕ್ಕೆ ₹25 ಕೊಡಬೇಕೆಂದು ವುಮೆನ್ಸ್ ಫೆಲೋಶಿಪ್ ರವರು ನಮ್ಮ ಸಭೆಗೆ ತಿಳಿಸಿರುತ್ತಾರೆ. ಅನಾಥಾಶ್ರಮಕ್ಕಾಗಿ ₹2,000 ಕೊಟ್ಟಿರುತ್ತಾರೆ. ವಿಶ್ರಾಂತಿ ನಿಲಯಕ್ಕಾಗಿ KCDಗೆ ₹2,000 ಕೊಡಲಾಗಿದೆ. ಈ ಮಹಿಳಾ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಅಮ್ಮನವರಿಗೂ ಮಹಿಳಾ ಸಭೆಯವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕಾಣಿಕೆಗಳನ್ನು ಕೂಡಿಸಿ ದೇವರಿಗೆ ಸಮರ್ಪಿಸುವಂತೆ ಹಾಡುವ ಸಂಕೀರ್ತನೆಗಳಲ್ಲಿ 106, 4, 5, 6, 7 ಚರಣಗಳು. Yeah.
ದಿನಗಳಲ್ಲಿ ತಮ್ಮ ಜನ್ಮದಿನವನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವವರಿಗೆ ದೇವರ ಆಶೀರ್ವಾದವು ಸಂಪೂರ್ಣವಾಗಿ ದೊರಕುವಂತೆ ನಾವು ಹಾಡುಗಳ ಮೂಲಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯನಾದ ಪರಲೋಕದ ತಂದೆಯಾದ ದೇವರೇ, ಇದು ಕೊಟ್ಟಂತಾಗಿ ಪರಿಶುದ್ಧ ದಿನಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಲ್ಲಿ ಕೂಡಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಪ್ರಸನ್ನನಾಗಿರುತ್ತೇನೆಂದು ಅಭಯ ವಚನವನ್ನು ನುಡಿದಂತ ದೇವಾದಿ ದೇವರೇ, ನಿನ್ನ ಪ್ರಸನ್ನತೆಗಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಹೌದು ತಂದೆಯೇ, ಈ ದಿನಮಾನಗಳಲ್ಲಿ ಜನರು ಪಡುತ್ತಿರುವಂತಹ ಎಲ್ಲ ಪ್ರಯಾಸಗಳನ್ನು, ಎಲ್ಲ ಕಷ್ಟಗಳನ್ನು, ಎಲ್ಲ ರೋಗ ರುಜಿನಗಳನ್ನು ಮತ್ತು ಎಲ್ಲ ಭಯದ ವಾತಾವರಣಗಳನ್ನು ನೀವು ಬಲ್ಲವರಾಗಿದ್ದೀರಿ ದೇವರೇ. ಅವುಗಳಿಂದ ಇಡೀ ವಿಶ್ವದ ಎಲ್ಲ ಜನರು ಬಿಡುಗಡೆಗಾಗಿ ಪ್ರಾರ್ಥನೆ ಹೊರೆ ಹೋಗುತ್ತಾ ಇದ್ದಾರೆ. ದೇವರೇ, ದಯೆ ತೋರಿಸು, ಕರುಣಿಸು, ಬಿಡುಗಡೆ ಮಾಡು, ಸ್ವಸ್ಥ ಮಾಡು. ದೇವರೇ, ನಿನ್ನ ಮಕ್ಕಳಿಗೆ ಹೊಸ ಜೀವಿತವನ್ನು ಅನುಗ್ರಹಿಸು ದೇವ. ಈ ದಿನಮಾನಗಳಲ್ಲಿ ದೇವರ ವಿಶ್ವವನ್ನು ನೀವು ಶುದ್ಧೀಕರಿಸುತ್ತಾ ಇದ್ದೀರೆಂಬುದಾಗಿಯೂ ಮತ್ತು ನಿನ್ನ ಜನರು ಮಾಡಿದ ಎಲ್ಲ ಅಪರಾಧಗಳನ್ನು ದೇವರೇ ನೀವು ಮನಸ್ಸಿ ಶುದ್ಧೀಕರಿಸಿ ದೇವಾದಿ ದೇವರೇ, ಈ ದಿನಮಾನಗಳಲ್ಲಿ ವಿವಿಧ ರೀತಿಯಲ್ಲಿ ಸಂಕಷ್ಟ ಪಡುತ್ತಿರುವಂತಹ ನಾನಾ ರೋಗಗಳಲ್ಲಿ ಬಂಧಿಸಲ್ಪಟ್ಟಿರುವಂತಹ ನಿನ್ನ ಮಕ್ಕಳಿಗೆ ಘನವೈದ್ಯನೇ, ಆರೋಗ್ಯದಾಯಕನೇ, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ದಯಪಾಲಿಸು ದೇವರೇ. ಇವರ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಎಲ್ಲ ಸೇವಕರುಗಳನ್ನು, ವಿಶೇಷವಾಗಿ ಎಲ್ಲ ವೈದ್ಯರು, ದಾದಿಯರು, ಸಿಬ್ಬಂದಿ ವರ್ಗದವರನ್ನು ಮತ್ತು ಎಲ್ಲ ವಾರಿಯರ್ಸ್ಗಳನ್ನು ನಿನ್ನ ಪಾದಗಳ ಸನ್ನಿಧಾನದಲ್ಲಿ ತರುತ್ತೇನೆ ದೇವರೇ. ಎಲ್ಲರಿಗೂ ಸುಕ್ಷೇಮವನ್ನು ದಯಪಾಲಿಸು. ನಿನ್ನ ದೂತರನ್ನು ಕಾವಲಾಗಿಸಿ ಸಂರಕ್ಷಿಸಿ ನಡೆಸುತ್ತೇವ. ಮತ್ತು ಈ ಸಮಯದಲ್ಲಿ ನಾನಾ ವಿಧವಾದಂತಹ ಕಷ್ಟಗಳಲ್ಲಿ, ಹಿಂಸೆಗಳಲ್ಲಿ, ನೋವಿನಲ್ಲಿ ಇರುವಂತಹ ಮಕ್ಕಳು, ಟೀನೇಜ್ ಮಕ್ಕಳು, ಯವನಸ್ಥರು, ಕುಟುಂಬಗಳಲ್ಲಿ ಮತ್ತು ತಂದೆ ತಾಯಿಗಳನ್ನು, ಹಿರಿಯರನ್ನು ವಿಶೇಷವಾಗಿ ಅವರಿಗೆ ಎದುರಾಗುವಂಥ ಎಲ್ಲ ಸಂಕಷ್ಟಗಳಿಂದ ಮತ್ತು ಅವರಿಗೆ ಬರುವಂಥ ಎಲ್ಲ ನೋವು, ಚಿಂತೆ, ಕಣ್ಣೀರಿನಿಂದ ಬಿಡುಗಡೆ ಮಾಡಿ ಎಲ್ಲ ಮಕ್ಕಳನ್ನು ಕೈ ಹಿಡಿದು ನಡೆಸಪ್ಪ. ಕುಟುಂಬಗಳಲ್ಲಿ ಸಂತೋಷ, ಸಮಾಧಾನ, ಶಾಂತಿಯನ್ನು, ಆತ್ಮೀಕವಾದ ಆಶೀರ್ವಾದಗಳನ್ನು ಸುರಿಸೆಂದು ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಬಡವರು, ವಿಧವೆಯರು, ಸಂಕಷ್ಟದಲ್ಲಿರುವವರು, ಅನಾಥರು, ಆಶ್ರಮಗಳಲ್ಲಿರುವಂತಹ ಜನರು ಎಲ್ಲರಿಗೂ ಸ್ವಾಮಿ ನಿನ್ನ ಪರಿಶುದ್ಧವಾದ ಗಾಯದ ಹಸ್ತವನ್ನು ಚಾಚಿ ನಿನ್ನ ಮಕ್ಕಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ಅವರಿಗೆ ಎದುರಾಗುವಂತಹ ಎಲ್ಲ ಕಷ್ಟಗಳಲ್ಲಿ ಮತ್ತು ಎಲ್ಲ ನೋವುಗಳಲ್ಲಿ ಸ್ಪಂದಿಸಿ ಅವರಿಗೆ ಬೇಕಾದಂತ ಬಿಡುಗಡೆ, ಸ್ವಸ್ಥತೆ ಮತ್ತು ಆರೋಗ್ಯ ಸುಕ್ಷೇಮಗಳನ್ನು ನೀಡಿ ಬಲಪಡಿಸಿ ಮುನ್ನಡೆಸಪ್ಪ ದೇವರೇ. ಸಭೆಯ ಒಂದೊಂದು ಕುಟುಂಬಗಳನ್ನು ನಿನ್ನ ಆಶೀರ್ವಾದದ ಕರಗಳಿಂದ ನಡೆಸುತ್ತಾ ಬಂದಿದ್ದೀರಿ. ಹೌದು, ನಾವು ನೆನೆಸದ
ಗತಿಸಿದಂಥ ತಮ್ಮವರನ್ನು ನೆನೆಸಿ ಕಾಣಿಕೆಗಳನ್ನು ಕೊಟ್ಟಂತ ಎಲ್ಲರನ್ನು, ಅವರ ಕುಟುಂಬಗಳನ್ನು, ಜೀವಿತಗಳನ್ನು, ಮಕ್ಕಳನ್ನು ಆಶೀರ್ವಾದ ಮಾಡು. ಸಮಾಧಾನ ಶಾಂತಿಯನ್ನು ನೀಡು. ಸಮೃದ್ಧಿಯ ಫಲಗಳನ್ನು ಅನುಗ್ರಹಿಸು. ನಿನ್ನ ಆತ್ಮನ ವರಗಳಿಂದ ನಿನ್ನ ಮಕ್ಕಳನ್ನು ತುಂಬಿಸಿ ಬಲಪಡಿಸಿ ಮುನ್ನಡೆಸು. ಕೊರತೆಗಳೆಲ್ಲವನ್ನು ನೀಗಿಸಯ್ಯ. ದೇವರೇ, ಸಭೆಯ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುವುದರಲ್ಲಿ ನೀವು ನಮಗೆ ಕೊಟ್ಟಂತಹ ನಿನ್ನ ಆತ್ಮನ ಬಲ, ಶಕ್ತಿ, ಆರೋಗ್ಯ, ಸುಕ್ಷೇಮಕ್ಕಾಗಿ ನನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ. ಇದರಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುತ್ತಿರುವಂತಹ ಎಲ್ಲ ನಿನ್ನ ಭಕ್ತ ಜನರನ್ನು, ವಿಶೇಷವಾಗಿ ಸಭಾಭವನದ ಸಮಿತಿಯ ಸದಸ್ಯರನ್ನು ಮತ್ತು ಸಭೆಯ ಅನೇಕ ಜನರು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತೆ ನೀನು ಅವರ ಸಂಗಡೆಯಲ್ಲಿ ನಡೆಸುತ್ತಿರುವಂತಹ ಅದ್ಭುತಗಳಿಗಾಗಿ ನನಗೆ ಸ್ತೋತ್ರ ಹೇಳುತ್ತೇವೆ. ಅವರೆಲ್ಲರನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆಯ ಭಾಗ್ಯಗಳಿಂದ ತುಂಬಿಸು ದೇವ. ದೇವರೇ, ವಿಶ್ವದೆಲ್ಲೆಡೆ ಸಮಾಧಾನ ಶಾಂತಿಯನ್ನು ನೀನು ಅನುಗ್ರಹಿಸಿಕೊಡಪ್ಪ. ದೇವರೇ, ನಮ್ಮ ದೇಶಕ್ಕೆ ಕಾಯುವಂತ ಎಲ್ಲ ಸೈನಿಕರುಗಳನ್ನು ನಿನ್ನ ಸುರಕ್ಷತೆಯ ಕಷ್ಟಗಳಲ್ಲಿ ನಡೆಸಪ್ಪ. ಯಾವ ಸಂಕಷ್ಟಗಳು, ಯಾವ ವೈರಿಗಳ ಒಂದು ಶೋಧನೆಗಳು, ಯಾವ ಸಮಸ್ಯೆಯು ಅವರಿಗೆ ಉಂಟಾಗದಂತೆ ನಿನ್ನ ದೂತರನ್ನು ಕಾವಲಾಗಿ ಸಂರಕ್ಷಣೆ ನಡೆಸಪ್ಪ. ದೇವರು, ವಿಶೇಷವಾಗಿ ನಮ್ಮ ವಿಶ್ವದ ಎಲ್ಲ ನಾಯಕರುಗಳನ್ನು, ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು, ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಯವರನ್ನು ನಮ್ಮ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ. ಜ್ಞಾನ, ಬಲ, ಆರೋಗ್ಯದಿಂದ ಅವರನ್ನು ತುಂಬಿಸು. ಕೊರತೆಗಳನ್ನು ನೀಗಿಸು. ಅವರು ನ್ಯಾಯವಾದ ರೀತಿಯಲ್ಲಿ ಜನರಿಗೆ ಸಲ್ಲಬೇಕಾದಂಥ ಕಾರ್ಯಗಳಲ್ಲಿ ಅವರು ನಿರತರಾಗುವಂತೆ ಸಹಾಯ ಮಾಡು. ಎಲ್ಲ ಅನ್ಯಾಯ ಅಕ್ರಮಗಳನ್ನು ನಾಶ ಮಾಡು. ಸೈತಾನನ ಎಲ್ಲ ಕಾರ್ಯಗಳನ್ನು ಅಪ್ಪ ನಿನ್ನ ರಕ್ತದ ಮೂಲಕವಾಗಿ ಶುದ್ಧೀಕರಿಸಿ ಸೈತಾನನನ್ನು ಬೆಂಕಿಯಲ್ಲಿ ಹಾಕಬೇಕೆಂದು ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ದುಷ್ಟನು ತನ್ನ ದುರಾಲೋಚನೆಯನ್ನು ಬಿಡಲಿ. ಕೆಡುಕನು ತನ್ನ ದುಷ್ಟ ಸ್ವಭಾವವನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಎಂಬುದಾಗಿ ಹೇಳಿದ ಹಾಗೆ ನಿಮ್ಮ ಕಡೆಗೆ ತಿರುಗಿಕೊಂಡು ಬರಲಿಕ್ಕಾಗುವಂತೆ ಸಹಾಯ ಮಾಡು. ದೇವರು, ನಾನು ಬೇಡದೆ ಬಿಟ್ಟಂತ ಎಲ್ಲ ವರದಾನಗಳನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಪ್ರಾರ್ಥನೆ. ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತಹ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಮಹಿಳಾ ಭಾನುವಾರದ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ತಂದೆ. ಮಹಾಪರಿಶುದ್ಧನು, ಪರಾಕ್ರಮಿಯು, ರಾಜಾದಿರಾಜನು, ದೂತಗಣಗಳ ಒಡೆಯನು ಆದಂಥ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ತಂದೆಯೇ. ಆತನ ನಾಮವನ್ನು ಮೇಲಕ್ಕೊತ್ತುವ ಆತನೊಬ್ಬನೇ ಸ್ತುತಿಗೆ ಯೋಗ್ಯನಾದಂತಹ ದೇವರು, ಮಹಿಮಾ ಸ್ವರೂಪನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದೇ ಆತನ ಹೆಸರಾಗಿದೆ ಸ್ವಾಮಿ. ಆತನ ಹೊರತು ನಮಗೆ ಬೇರೆ ದೇವರಿಲ್ಲ. ಯುಗಾಂತರಗಳಲ್ಲಿಯೂ ಜೀವಿಸುವ ಸರ್ವಶಕ್ತ ದೇವರೇ, ನಿಮಗೆ ಸ್ತೋತ್ರವಾಗಲಿ ತಂದೆ. ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ಮಾತುಗಳೆಂದಿಗೂ ಅಳಿದು ಹೋಗಲಾರವು ಎಂದು ಹೇಳಿದ ತಂದೆ, ನಿಮಗೆ ಸ್ತೋತ್ರ. ನಮ್ಮನ್ನು ಸಂತೈಸುವಾತನು, ನಮ್ಮನ್ನು ಬಲಪಡಿಸುವಾತನೇ ನಿಮಗೆ ಸ್ತೋತ್ರ. ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಘನಪಡಿಸ್ತೇವೆ. ನಿನ್ನ ನಾಮ ಮಾತ್ರ ಮೇಲಕ್ಕೆತ್ತಬೇಕು ಸ್ವಾಮಿ. ನಾವೆಲ್ಲರೂ ತಗ್ಗಿಸಲ್ಪಡಬೇಕು. ಅದರಂತೆ ನಮ್ಮನ್ನು ಇಲ್ಲಿಯವರೆಗೂ ಕಾಯ್ದು ಕಾಪಾಡಿದ ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತವ್ಯ ಮುಖ್ಯವಾಗಿ ನಾವು ಈ ಲೋಕಕ್ಕಾಗಿ ಬೇಡುವವರಾಗಿದ್ದೇವೆ ಸ್ವಾಮಿ. ಈ ಲೋಕವನ್ನು ನೀನು ಆಳ್ವಿಕೆ ಮಾಡಬೇಕೆಂದು ಕಾಯುತ್ತಿದ್ದೆ ಬೇಡುತ್ತೇವೆ ಸ್ವಾಮಿ. ನಿನ್ನ ಕರ್ತವ್ಯ ಯೆಶಾಯ 53:10 ಹೇಳಿದಾಗೆ, ನಮ್ಮ ದ್ರೋಹಗಳಿಂದ ನಿಮಗೆ ಗಾಯವಾಯಿತು, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಹೇಳಿದಂತೆ ಸ್ವಾಮಿ, ನಿನ್ನ ತಂದೆ, ನಿನ್ನ ಆ ರಕ್ತದ ಕೈಯಲ್ಲಿ ಈ ಲೋಕವನ್ನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಈ ಲೋಕದ ಜನರೆಲ್ಲರೂ ಆವಾಗ ಸ್ವಸ್ಥರಾಗಿ ಅಥವಾ ನಿನ್ನನ್ನು ಮಹಿಮೆ ಪಡಿಸುವ ಮಕ್ಕಳನ್ನಾಗಿ ನೀನು ರೂಪಿಸಿ ನಡೆಸಬೇಕೆಂದು ಬೇಡುವವರಾಗಿದ್ದೇವೆ ಸ್ವಾಮಿ. ಹಾಗೆ ಈ ಲೋಕವು ಅಂಧಕಾರದ ಶಕ್ತಿಯಿಂದ ಬಾಧಿಸಲ್ಪಟ್ಟಿದೆ ಸ್ವಾಮಿ. ನೀನೇ ಆ ಸೈತಾನನ ಕಾರ್ಯವನ್ನು ನಾಶಪಡಿಸಲು ನಿನ್ನಿಂದ ಮಾತ್ರ ಸಾಧ್ಯವಾಗಿದೆ ಸ್ವಾಮಿ. ಈ ದೇಶದ ಮೇಲೆ ನೀನು ಕರುಣೆ ತೋರಿಸು. ಕೀರ್ತನೆಗಾರನು ಹೇಳಿದ ಹಾಗೆ ತಮ್ಮ ಕ್ರಿಯೆಗಳಿಂದ ಆತನಿಗೆ ಕೋಪವನ್ನು ಎಬ್ಬಿಸಿದರು, ಆದ್ದರಿಂದ ವ್ಯಾಧಿಯು ಅವರನ್ನು ಹೊಕ್ಕಿತು ಎಂದು ಹೇಳಿದೆ ಸ್ವಾಮಿ. ಹೌದು ಕರ್ತವ್ಯ, ಈ ಕೊರೋನಾ ವೈರಸ್ಸಿಗಾಗಿಯೂ ನಾವು ಬೇಡುತ್ತೇವೆ. ಈ ಲೋಕದಲ್ಲಿ ಸೈತಾನನ ಆತ್ಮಗಳು ಕಾರ್ಯ ಮಾಡುತ್ತಾ ಇದೆ ಸ್ವಾಮಿ.
ಅದನ್ನು ಬೇಗನೆ ನಾಶ ಮಾಡಲು ಕರ್ತನೆ ನಿನಗೆ ಮಾತ್ರ ಶಕ್ತಿ ಇದೆ ಸ್ವಾಮಿ. ನೀನು ಕರುಣೆದೋರು, ಮನುಷ್ಯರ ಪಾಪಗಳನ್ನು ಮನ್ನಿಸು. ಹಾಗೆ ಅಲ್ಲಲ್ಲಿ ನೆರೆ ಹಾವಳಿಗಳಿಂದ ಅನೇಕರು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಹಾಗೆ ಬೆಳೆಗಳು ನಾಶವಾಗಿದೆ ಸ್ವಾಮಿ. ನೀನೇ ಎಲ್ಲವನ್ನು ತಿರುಗಿ ಹೊಸತಾಗಿ ಒದಗಿಸಿಕೊಡುವ ಆತನಾಗಿದ್ದಿ ತಂದೆಯೇ. ಇನ್ನು ಅನೇಕ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ತಂದೆ. ಆಸ್ಪತ್ರೆಗಳಲ್ಲಿ ಇನ್ನು ಅನೇಕ ಅನಾರೋಗ್ಯದವರಿಗಾಗಿ ಬೇಡ್ತೇವೆ ಕರ್ತವ. ಅವರು ನರಳಾಡುತ್ತಾ ಇರುವಾಗ ಕರ್ತವ ನೀನು ಘನವೈದ್ಯನಾಗಿದ್ದುಕೊಂಡು ಅವರನ್ನು ಮುಟ್ಟಿ ಸ್ವಸ್ಥಗೊಳಿಸಬೇಕೆಂದು ಬೇಡುವವರಾಗಿದ್ದೇವೆ ತಂದೆಯೇ. ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲವೂ ಸಾಧ್ಯವಾಗಿದೆ ತಂದೆಯೇ. ನಾನು ಕಣ್ಣೆತ್ತಿ, ಕೀರ್ತನೆಗಾರನು ಹೇಳಿದ ಹಾಗೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ನಮ್ಮ ಯೆಹೋವನಿಂದಲೇ ಬರುವುದೆಂದು ಹೇಳಿದೆ ಸ್ವಾಮಿ. ಹೌದು ಕರ್ತವ, ನಿನ್ನ ಸಹಾಯ ಬರುವಾಗ ಈ ಲೋಕವು ಪರಿಶುದ್ಧ ರಾಜ್ಯವನ್ನಾಗಿ ಮಾಡಲು ನೀನು ಶಕ್ತನಾಗಿದ್ದಿ ಸ್ವಾಮಿ. ನಮ್ಮನ್ನು ಬಲಪಡಿಸು ಕರ್ತವ. ಹಾಗೆ ಈ ದೇಶಕ್ಕಾಗಿಯೂ ರಾಜ್ಯಕ್ಕಾಗಿಯೂ ಬೇಡುತ್ತೇವೆ ಸ್ವಾಮಿ. ಈ ದೇಶದ ಪ್ರಧಾನಮಂತ್ರಿಗಾಗಿಯೂ ಹಾಗೂ ಇತರ ರಾಜಕಾರಣಿಗಳಿಗಾಗಿ ಬೇಡುತ್ತೇವೆ. ಹಾಗೆ ರಾಜ್ಯದ ಮುಖ್ಯಮಂತ್ರಿ, ಇತರ ಮಂತ್ರಿಗಳಿಗಾಗಿ ಬೇಡುತ್ತೇವೆ ಸ್ವಾಮಿ. ಅವರಿಗೆ ಒಳ್ಳೆಯ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಈ ದೇಶವನ್ನು ಸರಿಯಾದ ರೀತಿಯಲ್ಲಿ ನಡೆಸಲು ನೀನು ಅಲ್ಲಿ ಕಾರ್ಯ ಮಾಡಿಸಬೇಕೆಂದು ಬೇಡುವವರಾಗಿದ್ದೇವೆ ಸ್ವಾಮಿ. ಕೊನೆಯದಾಗಿ ನಮ್ಮ ಸಭೆಗಾಗಿಯೂ ನಮ್ಮ ಸಭಾಪಾಲಕರು ಅವರ ಕುಟುಂಬಕ್ಕಾಗಿಯೂ ಬೇಡುತ್ತೇವೆ ತಂದೆ. ಅವರನ್ನು ಬಲಪಡಿಸು, ಅವರೆಲ್ಲ ಕೊರತೆಗಳನ್ನು ನೀಗಿಸು. ಹಾಗೆ ನಮ್ಮ ಸಭೆಯ ಪ್ರತಿಯೊಂದೊಂದು ಕುಟುಂಬಕ್ಕಾಗಿ ಬೇಡ್ತೇವೆ. ಆ ಕುಟುಂಬವನ್ನು ನಿನ್ನ ಹಸ್ತದಲ್ಲಿ ಇಟ್ಟು ಕಾಯ್ದು ಕಾಪಾಡಿ ನಡೆಸು. ಎಲ್ಲ ಕೊರತೆಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ನೀಗಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ. ಹಾಗೆ ನಮ್ಮ ಸಭೆಯಲ್ಲಿರುವ ಚಿಕ್ಕ ಮಕ್ಕಳು, ಯೌವನ ಪ್ರಾಯದ ಮಕ್ಕಳು, ವೃದ್ಧಾಪ್ಯರು ಎಲ್ಲರಿಗಾಗಿ ಬೇಡ್ತೇವೆ ತಂದೆ. ನೀನೆಲ್ಲರನ್ನು ಕಾಯ್ದು ಕಾಪಾಡಬೇಕೆಂದು ಬೇಡುವವರಾಗಿದ್ದೇವೆ ತಂದೆಯೇ. ಹಾಗೆ ಕರ್ತವ, ಈಗ ನಾವು ಬೇಡಿದ್ದನ್ನು ಬೇಡದೇ ಇರುವುದನ್ನು ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಪರಲೋಕದ ತಂದೆಗೆ ಆಮೇನ್. ಪರಿಶುದ್ಧನು 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 ಜೀವದಾಯಕನಾದ ಒಡೆಯನಾದ ತಂದೆಯಾದ ದೇವರೇ, ಇಹ ಪರಲೋಕದ ಸಿಂಹಾಸನ ರೂಢನೆ ಅಲ್ಫೋ ಮೇಘವು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಮುಂಜಾನೆಯಿಂದ ಈವರೆಗೂ ನಮ್ಮನ್ನು ಕೈ ಹಿಡಿದು ಕಾಪಾಡಿದಿರೋದಕ್ಕಾಗಿ ಸ್ತೋತ್ರ. ಈ ಒಂದು ಶುಭ ದಿನದಲ್ಲಿ ಮಹಿಳೆಯರ ದಿನವಾಗಿ ನೀನು ಕರ್ತನೆ ನಿನ್ನ ಕೃಪೆ ನಡೆಸುವಿಕೆಯಲ್ಲಿ ನಡೆಸಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ. ಹಾಗೆ ಎಸ್ತರಲು, ರೂತಲು, ಜಬೋರ ಯಾವ ರೀತಿಯಲ್ಲಿ ಕರ್ತನೆ ಪ್ರಾರ್ಥಿಸುತ್ತಾ ನಿನ್ನ ಒಂದು ಸೇವೆ ಮಾಡಿದರೋ ಕರ್ತನೆ, ಅದೇ ರೀತಿಯಲ್ಲಿ ಅಪ್ಪ ಎಲ್ಲ ಮಹಿಳೆಯರು ನಿನ್ನ ಸೇವೆಯಲ್ಲಿಯೂ ಅಭಿವೃದ್ಧಿಗೊಳ್ಳುತ್ತಾ ನಿನ್ನ ವಾಕ್ಯಗಳಲ್ಲಿ ಕರ್ತನೆ ಅವರು ನೆಲೆಗೊಳ್ಳುತ್ತಾ ಇತರರಿಗೆ ನಿನ್ನ ವಾಕ್ಯಗಳನ್ನು ಬೋಧನೆ ಮಾಡುತ್ತಾ ಅಪ್ಪ ಎಲ್ಲರನ್ನು ನಿನ್ನ ಮಾರ್ಗದಲ್ಲಿ ನಡೆಸುವಂತೆ ಕೃಪೆಯನ್ನು ಕೊಡು ದೇವರೇ. ಮಾತ್ರವಲ್ಲದೆ ಕರ್ತನೆ ಅಪ್ಪ ಕರ್ತನೆ, ನೀನು ಕೊಟ್ಟಂತೆ ಎಲ್ಲ ಆಶೀರ್ವಾದ ಕೃಪೆ ನಡೆಸುವಿಕೆಗಾಗಿಯೂ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ರಾಜ. ಈ ಕಾಲಗಳಲ್ಲಿ ನೋಡುವಾಗ ಅನೇಕ ಭಯ ಭೀತಿಯರ ಇದ್ದಾಗ್ಯೂ ಕರ್ತನೆ, ವಿಶೇಷವಾಗಿ ಕರ್ತನೆ ನಿನ್ನ ಮಕ್ಕಳನ್ನು ಅನುದಿನ ರೀತಿಯಲ್ಲಿ ಪೋಷಿಸುತ್ತಾ ನಡೆಸುತ್ತಾ ಬೇಕಾಗುವಂತೆ ಎಲ್ಲಾ ರೀತಿಯಾದ ಕಾರ್ಯಗಳಲ್ಲೂ ಕ್ರಿಯೆಗಳಲ್ಲೂ ಕರ್ತನೆ ವಿಶೇಷವಾದ ಕುರುಬನಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತ ಎಲ್ಲ ಮಹಿಳೆಯರನ್ನು ನಿನ್ನ ವಿಶೇಷವಾಗಿ ಆಶೀರ್ವದಿಸು. ನೀನೇ ಅವರಿಗೆ ಬಂಡೆಯು ಕೋಟೆಯು ಬುರುಂಜು ಆಗಿದ್ದು ನೀನು ನಡೆಸು ಸ್ವಾಮಿ. ಮಾತ್ರವಲ್ಲದೆ ದೇವರೇ, ನೀನು ಕೊಟ್ಟಂತ ಒಂದು ಜೀವಿತದಲ್ಲಿ ಸ್ವಾಮಿ ನಿನಗೆ ಸಾಕ್ಷಿಗಳಾಗಿ ಬಾಳುವಂತೆ ಸಹಾಯ ಮಾಡಿ ಕರ್ತನೆ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಅಭಿವೃದ್ಧಿಗೊಳ್ಳುತ್ತಾ ಸಿಸ್ಟರ್ಸ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಅನೇಕ ವಿಧ ಸಂಸ್ಥೆಗಳಲ್ಲಿ ಕರ್ತನೆ ಎಲ್ಲರೂ ಕೆಲಸ ಮಾಡುವಾಗ ಸ್ವಾಮಿ ಎಲ್ಲರಿಗೆ ಎಲ್ಲ ವಿಧದಲ್ಲಿಯೂ ಕರ್ತನೆ ಪರಿಪೂರ್ಣ ಆಶೀರ್ವಾದ ಕೃಪೆ ನಡೆಸುವಿಕೆಯಲ್ಲಿ ನಡೆಸು ಸ್ವಾಮಿ. ಆತ್ಮಿಕವಾಗಿ ಶಾರೀರಿಕವಾಗಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಅಪ್ಪ. ಕೈಯಿಲ್ಲದವರು, ಕಾಲಿಲ್ಲದವರು ಅಪ್ಪ, ಕಷ್ಟ ಕಾರ್ಪಣ್ಯಗಳಲ್ಲಿ ಇರುವಂತ ಪ್ರತಿಯೊಂದೊಂದು ವುಮೆನ್ಸ್ ಅನ್ನು ನೀನು ಆಶೀರ್ವದಿಸು ಸ್ವಾಮಿ. ಮಾತ್ರವಲ್ಲದೆ ಕರ್ತನೆ ಅನೇಕ ವಿಡೋ ವುಮೆನ್ಸ್ ಅನ್ನು ನೀನು ಆಶೀರ್ವದಿಸು ದೇವರೇ. ಅವರ ಕುಟುಂಬದಲ್ಲಿ ನೀನು ಒಳ್ಳೆ ಕುರುಬನಾಗಿರು, ಅವರಿಗೆ ಬೇಕಾಗುವಂತ ವಿಶೇಷ ಸಹಾಯಕನಾಗಿರು. ಅವರು ಹೋಗುವಾಗ್ಲೂ ಬರುವಾಗ್ಲೂ ನೀನು ಅವರ ಜೊತೆಗಾರನಾಗಿದ್ದು ಕೈ ಹಿಡಿದು ನಡೆಸು ಸ್ವಾಮಿ.
ಕೊಟ್ಟಂತೆಲ್ಲ ಆಶೀರ್ವಾದ ಕೃಪೆ ನಡೆಸುವಿಕೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಆದಾಮ ಪಕ್ಕೆಯಿಂದ ಹವ್ವಳನ್ನು ಎತ್ತಿದ ಹಾಗೆ ಕರ್ತನೆ, ಪ್ರತಿಯೊಂದೊಂದು ಕುಟುಂಬದಲ್ಲಿ ಕರ್ತನೆ ಆದಾಮ ಹವ್ವಳ ಕರ್ತನೆ ಅದೇ ರೀತಿಯಲ್ಲಿ ಅವರಿಗೆ ಸಾಕ್ಷಿಗಳಾಗಿ ಬಾಳುವಂತೆ ಸಹಾಯ ಮಾಡು ಕರ್ತನೆ. ಮಾತ್ರವಲ್ಲದೆ ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗುವಂತೆ ಎಲ್ಲ ರೀತಿಯಾದ ಕೃಪೆ, ಜ್ಞಾನ, ವಿವೇಕ, ತಾಳ್ಮೆ, ಪ್ರೀತಿ, ಐಕ್ಯತೆ, ಸಮಾಧಾನ, ಶಾಂತಿ, ದೀರ್ಘ ಶಾಂತಿಯನ್ನು ಕೊಟ್ಟು ನೀನು ಪರಿಪೂರ್ಣ ಕೃಪೆ ನಡೆಸಿ ಕೈ ಹಿಡಿದು ಕಾಪಾಡಬೇಕೆಂದು ಕ್ರಿಸ್ತೇಸುವಿನ ರಕ್ತದಲ್ಲಿ ಬೇಡಿ ಹೊಂದೇವೆ ಸ್ವಾಮಿ. ಆಮೆನ್. ನಿಮ್ಮೆಲ್ಲರಿಗೂ ಮಹಿಳಾ ಅನ್ಯೋನ್ಯ ಕೂಟದವರಿಂದ ಶುಭಾಶಯಗಳನ್ನು ಅರ್ಪಿಸುತ್ತೇವೆ. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 255. ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆ ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ